ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾಗೌಡ. ಬೆಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾಗಿರುವಂತಹ ಪೊಲೀಸ್ ಅಧಿಕಾರಿಗಳೇ ಇತ್ತೀಚೆಗೆ ಬಹಳ ಕೆಟ್ಟದಾಗಿ ನಡ್ಕೊಳ್ಳುತ್ತಿದ್ದಾರೆ ಅನ್ನುವಂಥ ವಿಚಾರ ನಿಜಕ್ಕೂ ಬೇಸರದ ಸಂಗತಿ ಮತ್ತೆ ವಿಪರ್ಯಾಸ, ದುರಂತ ಏನೇ ಹೇಳಿದ್ರು ಕೂಡ ಕಡಿಮೆ. ಪೊಲೀಸರು ಅಂತಂದ್ರೆ ನಮ್ಮೆಲ್ರಿಗೂ ಭಯ ಇರಬೇಕು, ನಿಜ. ಯಾಕೆ ಅಂದರೆ ಅವರು ನಮ್ಮನ್ನು ಕಾಪಾಡುವಂಥವ್ರು, ನಮ್ಮನ್ನು ಕಾಯುವಂಥ ರಕ್ಷಕರು, ಕಾವಲುಗಾರರು ಅಂತ ಹೇಳಿದ್ರು ಕೂಡ ಖಂಡಿತ ತಪ್ಪಾಗಲಿಕ್ಕಿಲ್ಲ. ನಮಗೇನೇ ಸಹಾಯ ಬೇಕು ಅಂದರೂ, ಯಾವುದೇ ಸಂದರ್ಭದಲ್ಲಿ ನಮ್ಗೆ ಅನಾಹುತ ಆಗ್ತಿದೆ ಅಂದಾಗ ಫಸ್ಟ್ ನಾವು ಫೋನ್ ಮಾಡೋದು ಯಾರಿಗೆ? ಪೊಲೀಸ್ ಸ್ಟೇಷನ್ಗೆ. ಪೊಲೀಸರು ನಮ್ಮ ಸಹಾಯಕ್ಕೆ ಬರ್ತಾರೆ ಅನ್ನೋ ಕಾರಣಕ್ಕಾಗಿ ಎಸ್ಪೆಷಲಿ ಮಹಿಳೆಯರು, ಬೆಂಗಳೂರಿನಂಥ ದೊಡ್ಡ ದೊಡ್ಡ ನಗರಗಳಲ್ಲಿ ಮಹಿಳೆಯರಿಗೆ ಏನಾದರೂ ಅಪಾಯ ಆಗ್ತಾ ಇದೆ, ನಮ್ಮನ್ನು ಯಾರೋ ಫಾಲೋ ಮಾಡ್ತಿದ್ದಾರೆ ಅಥವಾ ನಾವೆಲ್ಲೋ ಸಿಕ್ಕಾಕೊಂಡು ಬಿಟ್ಟಿದ್ದೀವಿ ಅಂದಾಗ ನಮಗೆ ನೆನಪಾಗೋದು ಮೊದಲು ಪೊಲೀಸ್ನವರು. ಆದರೆ ಅಂಥ ಪೊಲೀಸರೇ ನಮ್ಮನ್ನು ಕೆಟ್ಟದಾಗಿ ಬಳಸ್ಕೊಳ್ತಾರೆ ಅಥವಾ ನಮ್ಮನ್ನೇ ಅಪಾಯಕ್ಕೆ ದೂಡ್ತಾರೆ ಅಂದಾಗ ನಾವಿನ್ನು ಯಾರನ್ನು ನಂಬಬೇಕು ಅಥವಾ ನಾವಿನ್ನು ಯಾರಿಗೆ ಫೋನ್ ಮಾಡಬೇಕು, ನಾವು ಯಾರನ್ನ ರಕ್ಷಣೆ ಕೇಳಬೇಕು ಅನ್ನುವಂಥ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಬರೋದು ಸಹಜ. ಅಂಥದ್ದೇ ಒಂದು ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದ ಪೊಲೀಸ್ ಅಧಿಕಾರಿಯೇ ಅತ್ಯಾಚಾರದ ಆರೋಪಕ್ಕೆ ಗುರಿಯಾಗಿರುವಂಥ ಪ್ರಕರಣ ಬೆಳಕಿಗೆ ಬಂದಿದೆ. ನೋಡಿ, ಪೊಲೀಸ್ ಇಲಾಖೆಗೆ ಇದು ಒಂದು ದೊಡ್ಡ ಮಟ್ಟದ ಮುಜುಗರವನ್ನು ಕೂಡ ತಂದಿದೆ. ಯಾರನ್ನು ನಂಬಬೇಕು ನಾವು? ಒಬ್ಬ ಪೊಲೀಸ್ ಅಧಿಕಾರಿ ಈ ಥರದ ಕೆಲಸಕ್ಕೆ ಕೈ ಹಾಕಿದಾಗ ಬೇರೆ ಪೊಲೀಸ್ ಅಧಿಕಾರಿಗಳು ಹೀಗೆ ನಡ್ಕೊಳ್ಳಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಅನ್ನುವಂಥ ಪ್ರಶ್ನೆಯನ್ನು ನಾವು ಕೇಳಬೇಕಾಗಿದೆ. ಇಡೀ ಪೊಲೀಸ್ ಇಲಾಖೆಗೆ ಮುಜುಗರ ತರುವಂಥ ಕೆಲಸ ಇದು. ಆದರೆ ಇದು ಆರೋಪ ಅಂತೇಳಿ ಹೇಳಲಾಗ್ತಾ ಇದೆ. ಡಿಜೆ ಹಳ್ಳಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸುನೀಲ್ ವಿರುದ್ಧ ಮಹಿಳೆಯೊಬ್ಬರ ಮೇಲೆ ಅತ್ಯಾಚಾರ ಆಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಅತ್ಯಾಚಾರ ನಡೆಸಿ ಮದುವೆಯಾಗುವುದಾಗಿ ನಂಬಿಸಿ ವಂಚಿಸಿದ್ದಾರೆ ಎನ್ನುವಂಥ ಆರೋಪ ಕೇಳಿ ಬರ್ತಾ ಇರೋದು. ಈ ಕುರಿತು ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ FIR ಕೂಡ ದಾಖಲಾಗಿದೆ. ಇನ್ನು ಗಂಭೀರ ಪ್ರಕರಣದ ಹಿನ್ನೆಲೆ ಇನ್ಸ್ಪೆಕ್ಟರ್ ಸುನೀಲ್ ಮತ್ತು ಅವರೊಂದಿಗೆ ಗುರುತಿಸಿಕೊಂಡಂತ ಮತ್ತೊಬ್ಬ ASI ಅವರನ್ನ ತಕ್ಷಣವೇ ಅಮಾನತುಗೊಳಿಸಲಾಗಿದೆ ಅಂತ ಹೇಳಿ ಈಗಾಗಲೇ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಹೇಳಿದ್ದಾರೆ. ಅಂದರೆ ಅವರಿಗೆ ಸಪೋರ್ಟ್ ಮಾಡಿದಂತಹ ಪೊಲೀಸರನ್ನು ಕೂಡ ಇಲ್ಲಿ ಸಸ್ಪೆಂಡ್ ಮಾಡಲಾಗಿದೆ. ಇಲ್ಲಿ ಕೇವಲ ಸಸ್ಪೆನ್ಷನ್ ಅವರಿಗೆ ಶಿಕ್ಷೆ ಆಗಬಾರ್ದು, ಅವರಿಗೆ ಕಾನೂನು ರೀತಿಯಾಗಿ ಶಿಕ್ಷೆ ಆಗಬೇಕು. ಬಟ್ ಕೇಸ್ ಇನ್ವೆಸ್ಟಿಗೇಷನ್ ಹಂತದಲ್ಲಿ ಇರೋದ್ರಿಂದ ಸದ್ಯಕ್ಕೆ ಅವ್ರನ್ನ ಸಸ್ಪೆನ್ಷನ್ ಇಡಲಾಗಿದೆ. ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆ, ಅವರಿಗೆ ಹೆಚ್ಚು ಕಡಿಮೆ 36 ವರ್ಷ ಆಗಿದೆ, ಅಲ್ಪಸಂಖ್ಯಾತ ಸಮುದಾಯದ ಮಹಿಳೆ ಆಕೆ. ಇವರು ನೀಡಿದ ದೂರಿನ ಆಧಾರದ ಮೇಲೆ ಆರೋಪಿ ಇನ್ಸ್ಪೆಕ್ಟರ್ ಸುನೀಲ್ ಆಕೆಗೆ ಮದುವೆಯಾಗುವುದಾಗಿ ನಂಬಿಸಿ ಕಳೆದ 1 ವರ್ಷದಲ್ಲಿ 3 ಬಾರಿ ಲೈಂಗಿಕವಾಗಿ ಬಳಸಿಕೊಂಡಿದ್ದಾರಂತೆ. ಅಲ್ಲದೆ ಆಕೆ ಹೆಸರಿನಲ್ಲಿ ಮನೆ ಕೊಡಿಸುವುದಾಗಿ ಮತ್ತೆ ಬ್ಯೂಟಿ ಪಾರ್ಲರ್ ತೆರೆಸಿಕೊಡುವುದಾಗಿ ಆಮಿಷ ಒಡ್ಡಿದ್ರು. ಈ ಆಮಿಷದೊಂದಿಗೆ ಅವರನ್ನ ಲೈಂಗಿಕವಾಗಿ ಬಳಸಿಕೊಂಡಿದ್ದಾರೆ ಎನ್ನುವಂಥ ಆರೋಪ ಇದೆ. ಇನ್ಸ್ಪೆಕ್ಟರ್ ಸುನೀಲ್ ಅವರು ಸಂತ್ರಸ್ತೆಯನ್ನ ಗೋವಿಂದಪುರದ ಖಾಸಗಿ ಹೋಟೆಲ್ 8ನೇ ಮೈಲಿಯಲ್ಲಿರುವಂತಹ ತಮ್ಮ ನಿವಾಸ ಮತ್ತೆ ಮತ್ತೊಂದು ಹೋಟೆಲ್ಗಳಿಗೆ ಕರೆದೊಯ್ದು ಅತ್ಯಾಚಾರ ನಡೆಸಿದ್ದಾರೆ ಅಂತ ಹೇಳಿ ಆ ಮಹಿಳೆ ದೂರಿನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ಬ್ಲ್ಯಾಕ್ ಮೇಲ್ ಮತ್ತೆ ಬೆದರಿಕೆ, ಈ ಲೈಂಗಿಕ ಶೋಷಣೆಗೆ ಸಂಬಂಧಪಟ್ಟಂತೆ ಇನ್ಸ್ಪೆಕ್ಟರ್ ಸುನೀಲ್ ಅವರು ಸಂತ್ರಸ್ತೆ ಖಾಸಗಿ ಫೋಟೋಗಳು ಮತ್ತೆ ವಿಡಿಯೋಗಳನ್ನು ಕೂಡ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಅಂತ ಹೇಳಿ ಆರೋಪಿಸಿದ್ದಾರೆ. ನೋಡಿ, ನಮಗೆ ಯಾರಾದರೂ ಬೇರೆ ವ್ಯಕ್ತಿ ಈ ರೀತಿಯಾಗಿ ಮಾಡ್ತಿದ್ದಾರೆ ಅಂದಾಗ ನಾವು ಮೊದಲು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ಅಲ್ವಾ. ಆದರೆ ಪೊಲೀಸರೇ ಇಂಥ ಕೆಲಸ ಮಾಡ್ತಾರೆ ಅಂದ್ರೆ ನಾಚಿಕೆ ಕೇಡಿನ ವಿಚಾರ ಅಲ್ವಾ ಇದು. ಯಾರಿಗಾದ್ರೂ ವಿಚಾರ ಹೊರಗೆ ಹೇಳಿದ್ರೆ ಕೊಲೆ ಮಾಡ್ತೀನಿ ಅನ್ನುವಂಥ ಬೆದರಿಕೆಯನ್ನು ಕೂಡ ಹಾಕಿದ್ದಾರಂತೆ. ಇಂಥವ್ರು ನಿಜಕ್ಕೂ ಪೊಲೀಸ್ ಕೆಲಸಕ್ಕೆ ಅರ್ಹರಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಇವ್ರು ಯಾಕಾಗಿ ಪೊಲೀಸ್ ಹುದ್ದೆಗೆ ಬಂದರು? ಪೊಲೀಸ್ ಹುದ್ದೆಯ ಒಂದು ಕರ್ತವ್ಯಗಳೇನು? ಪೊಲೀಸ್ ಕೆಲಸಕ್ಕೆ ಅವ್ರನ್ನ ಎಷ್ಟು ನಿಷ್ಠೆಯಿಂದ ಇರಬೇಕಲ್ವಾ? ಅದೆಲ್ಲವನ್ನ ಮರೆತು ಇವರು ಈ ರೀತಿಯಾಗಿ ನಡ್ಕೊಂಡಿದ್ದಾರೆ ಅಂದರೆ ಬಹುಶಃ ಮತ್ತೆ ಅವರಿಗೆ ಅಪವಿತ್ರವಾದಂಥ ಕಾಕಿಯನ್ನು ಮೈ ಮೇಲೆ ಹಾಕೋಕೆ ಅವಕಾಶ ಕೊಡಬಾರ್ದು. ಕಂಪ್ಲೀಟ್ ಆಗಿ ಆ ಕೆಲಸದಿಂದ ಅವರನ್ನು ವಜಾ ಮಾಡಿಬಿಡ್ಬೇಕು. ಮತ್ತೆಂದು ಪೊಲೀಸ್ ಕೆಲಸಕ್ಕೆ ಅವರು ಅನರ್ಹರು ಅನ್ನುವಂಥ ಒಂದು ಪಟ್ಟವನ್ನು ಕೊಟ್ಬಿಡ್ಬೇಕು ಅನ್ಸತ್ತೆ. ಅಂಥ ನೀಚತನದ ಕೆಲಸವನ್ನು ಮಾಡಿದ್ದಾರೆ. ಪ್ರತಿ ಬಾರಿ ವಿಡಿಯೋ ಕಾಲ್ ಮಾಡುವಂತೆ ಒತ್ತಾಯ ಮಾಡ್ತಿದ್ರಂತೆ. ತನಿಖೆ ಈಗಾಗಲೇ ನಡೀತಾ ಇದೆ, ಕ್ರಮ ಕೈಗೊಳ್ಳಬೇಕು ಅಂತೇಳಿ ಆಕೆ ದೂರಿನಲ್ಲಿ ಮೆನ್ಷನ್ ಮಾಡಿದ್ದಾಳೆ. ಸಂತ್ರಸ್ತ ಮಹಿಳೆ ಈ ಹಿಂದೆ ಸಂಬಂಧಪಟ್ಟಂತಹ DG ಮತ್ತು IGP ಕಚೇರಿಗೂ ಕೂಡ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಜೊತೆಗೆ ಗೋವಿಂದಪುರ ಠಾಣೆಗೆ ಅಧಿಕೃತವಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮದುವೆಯ ಭರವಸೆ ನೀಡಿ ಲೈಂಗಿಕವಾಗಿ ಬಳಸಿಕೊಂಡ ಆರೋಪದ ಅಡಿ IPC ಸೆಕ್ಷನ್ 376 ಅತ್ಯಾಚಾರ ಮತ್ತು ಸೆಕ್ಷನ್ 69 ವಂಚನೆ ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸಲಾಗಿದೆ. ಪ್ರಕರಣ ದಾಖಲಿಸಿಕೊಂಡ ಬಳಿಕ ಪೊಲೀಸರು ತಕ್ಷಣವೇ ಸಂತ್ರಸ್ತೆ ವೈದ್ಯಕೀಯ ತಪಾಸಣೆ ಮಾಡಿಸಿದ್ದಾರೆ. ಪೊಲೀಸ್ ಆಯುಕ್ತರ ಹೇಳಿಕೆಯಂತೆ ಪ್ರಕರಣದ ತನಿಖೆ ನಡೀತಾ ಇದೆ. ಕರ್ತವ್ಯ ಲೋಪ ಮತ್ತೆ ದುರ್ವ್ಯವಹಾರ, ದುರ್ನಡತೆ ಹಿನ್ನೆಲೆ ಇನ್ಸ್ಪೆಕ್ಟರ್ ಸುನೀಲ್ ಮತ್ತೊಬ್ಬ ASI ವಿರುದ್ಧವೂ ಇದೀಗ ಪ್ರಕರಣ ದಾಖಲಿಸಿ ಇಬ್ಬರನ್ನು ಕೂಡ ಅಮಾನತುಗೊಳಿಸಲಾಗಿದೆ.
ಕಾನೂನು ತನ್ನದೇ ಆದ ರೀತಿ ಕ್ರಮ ಕೈಗೊಳ್ಳಲಿದೆ ಅಂತ ಹೇಳಿ ಪೊಲೀಸ್ ಇಲಾಖೆ ಭರವಸೆಯನ್ನು ಕೊಟ್ಟಿದ್ದಾರಂತೆ. ಕಾದು ನೋಡೋಣ. ಬಟ್ ನಿಜಕ್ಕೂ ಪೊಲೀಸರು ಅರ್ಥ ಮಾಡ್ಕೊಳ್ಬೇಕಾಗಿರುವ ವಿಚಾರ ಏನಂದರೆ, ನೀವು ಯಾವ ಉದ್ದೇಶಕ್ಕಾಗಿ ಪೊಲೀಸ್ ಯೂನಿಫಾರ್ಮ್ ಅನ್ನು ಹಾಕಿದ್ದೀರೋ ಆ ಉದ್ದೇಶವನ್ನು ಸರಿಯಾಗಿ ನಿಭಾಯಿಸಿ. ನಮ್ಮ ರಾಜ್ಯದಲ್ಲಿ ರಕ್ಷಕರು ಅಂದರೆ ಅದು ಪೊಲೀಸರು ಮೊದಲಾಗಿ ನೆನಪಾಗ್ತಾರೆ. ಹಾಗಾಗಿ ನಿಮ್ಮ ಒಂದು ಯೂನಿಫಾರ್ಮ್ಗೆ ಇರುವಂಥ ಗೌರವ, ನಿಮ್ಮ ಇಲಾಖೆಗೆ ಇರುವಂಥ ಗೌರವ, ಜೊತೆಗೆ ಆ ಪೊಲೀಸ್ ಹುದ್ದೆಗೆ ಇರುವಂಥ ಗೌರವವನ್ನು ಕಾಪಾಡೋದು, ಅದನ್ನು ಉಳಿಸಿ ಬೆಳೆಸೋದು ನಿಮ್ಮ ಕೈಯಲ್ಲೇ ಇದೆ.